ನನ್ನ ಫ್ರೆಂಡ್ಸ್ ಎಲ್ಲ ಬಾರೋ ಕೆಲ್ಸಕ್ಕೆ ಹೋಗೋಣ ಅಂತ ಕರ್ಕೊಂಡಿಲ್ಲ ಕೆರೆ ಕಡೆ ಕರ್ಕೊಂಬಂದ್ರು ಗುರು. ಹಲೋ ಗುರು, ನಾನು ನಿಮ್ಮ YNK. ಸಂಕ್ರಾಂತಿ ಹಾಲಿಡೇಸ್ನ ಡೇ 3ಗೆ ಸ್ವಾಗತ ಸುಸ್ವಾಗತ. ಇದೊಂಥರ ಮಿನಿ ರಾಜಸ್ಥಾನ್ ನಮ್ಮೂರಾಗೆ. ಒಂದು ರೌಂಡ್ ಮಾಡಿ ತುಂಬಿ ಲೋಡ್ ಕಳಿಸ್ಬಿಟ್ಟು ಇನ್ನು ಇಲ್ಲೇನು ಕೆಲಸ ಇಲ್ಲಿ ನಡೀರಪ್ಪ ಅಂತ ಮನೆ ಕಡೆಗೆ ಎಲ್ಲ ಬಂದ್ವಿ. ನೆಕ್ಸ್ಟ್ ಇವ್ನು ಇಲ್ಲಿ ಬಂದ್ಬಿಟ್ಟು ಡ್ರಾಪ್ ಆಗ್ತಾ ಇಲ್ಲಿಂದ ನಾವು ಸೀದಾ ಮನೆ ತನಕ ನಡ್ಕೊಂಡು ಹೋದ್ವಿ. ನಾವು ಮನೆ ಹತ್ರ ಬಂದು ನನ್ನ ಪಾಡಿ ನಾನು ರೂಮಾಗ ಫೋನ್ ನೋಡ್ಕೊಂಡು ಕುಂತಿದ್ರೆ ನನ್ನ ಮಗ ಗಬ್ಬಿ ಬಂದು ಬಟ್ಟೆ ಬಿಚ್ಕೊಂಡು ಶೋಗಳು ಕೊಡ್ತಾ ಇದ್ದ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ನೆಕ್ಸ್ಟ್ ಫೋನ್ ಮಾಡಿ ಮತ್ತೆ ಕರೆದ್ರು, ಬಾರೋ ಒಂದು ಲೋಡ್ ಗೊಬ್ಬರ ಲೋಡ್ ಮಾಡೋದೈತೆ ಅಂತ ಸೀದಾ ಹೊರಟೆ. ಬಂದು ನಾನು ಹೋದ್ರೆ 5ನೇ ಕ್ಲಾಸ್ ತನಕ ಹೋದ್ರೆ ಸ್ಕೂಲ್ ಹತ್ರ ಕೂತ್ಕೊಂಡಿದ್ದೆ. ಮತ್ತೆ ನನ್ನ ಫ್ರೆಂಡ್ ಬಂದ, ಗಾಡಿ ಹತ್ಕೊಂಡು ಸೀದಾ ಹೊರಟ್ವೆ ಗುರು ಇನ್ನೊಬ್ಬ ಫ್ರೆಂಡ್ ಮನೆ ಹತ್ರ. ಇಲ್ಲಿ ಬಂದು ನನ್ನ ಫ್ರೆಂಡ್ ಟ್ಯಾಕ್ಟ್ರಿ ನೋಡಿದ್ರೆ ತೊಳೆದು 3 ವರ್ಷ ಆಗೈತೆ ಅಮ್ಮಂಗೆ ಐತೆ. ಬರೀ ಹಿಂಗೆ ನಿಂತಿರೋ ಟ್ಯಾಕ್ಟ್ರಿ ಮೇಲೆ ಕೂತ್ಕೊಂಡು ಸ್ಟೇರಿಂಗ್ ತಿರುಗಿಸೋದೇ ಹೊರತು ಲೈಫಾಗಿ ಒಂದು ದಿನಕ್ಕೂ ಓಡಿಸ್ಲಿಲ್ಲ. ಈ ಥರ ಗೇರ್ ಶಿಫ್ಟ್ ಮಾಡ್ತಾಯಿದ್ರೆ ಏನೋ ಒಂಥರ ಖುಷಿ. ಮಜಾ ಆಯ. ಈ ಟ್ಯಾಟ್ರಿ ಕಂಪ್ನಿ ಸರಿ ಇಲ್ಲ ಗುರು. ಎಸ್ಲೇಟರ್ ತಗೊಂಡು ಸೊಂದೆ ಕೊಟ್ಟಿದ್ದಾನೆ ಗಬ್ಡನ್ ಮಗ. ನಂಗೆ ಗೇರ್ ನೋಡಿದಾಗ ಅರ್ಥ ಆಗಿದ್ದು ಒಂದೇ ಗುರು, ಕುಂದ್ಲಿ ಕಡೆಗೆ ಶಿಫ್ಟ್ ಮಾಡಿದ್ರೆ ಫೆರಾರಿ ಥರ ಹೋಗುತ್ತೆ, ಟ್ಯಾಬ್ಲಿ ಸೆಟ್ ಶಿಫ್ಟ್ ಮಾಡಿದ್ರೆ ಫುಲ್ ನಿಧಾನಕ್ಕೆ ಹೋಗುತ್ತೆ ಅಂತ ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ.